ಸರ್ ಲಾಸ್ಟ್ ಟೈಮ್ ಬಂದಿದ್ದೆ ಭೇಟಿಯಾಗಿದ್ದರೆ ನಿಮ್ಮ ಜೊತೆ ಮಾತು ಕೂಡ ಆಡಿ ತಾವು ಸಹ ಅದನ್ನು ಹೇಳಿ ಪಟ್ಟಿವಾರ ನನಗೆ ಭಾರಿ ನೋವಾಗಿದ್ದು 20 ದಿನಗಳ ಹಿಂದೆ ನಾನು ಹಿರಿಯರು ನಮ್ಮ ಸಮಾಜದ ಗಣ್ಯರಲ್ಲಿ ಪ್ರಮುಖರಾಗಿದ್ದಂಥ ಶಾಮನೂರು ಶಿವಶಂಕರಪ್ಪನವರು ಸಾರಿ ನಾನು ಬಂದಾಗ ನೀವು 100 ವರ್ಷ ಇರಬೇಕು ಅಂತ ಅಂದಾಗ ನಕ್ಕೊಂಡು ನಾನು 100 ವರ್ಷ ಬೇಡಪ್ಪ ಅಂತ ಒಂದು ರೀತಿ ತಮಾಷೆ ಮಾಡಿದ್ರು. ನಾನು ಆವಾಗ ನಿಮ್ಮನ್ನು ಇದು ಮಾಡಿ ಸ್ಥಿರವಾಗಿದ್ದಾರೆ ಅಂತ ನಾನೇ ಹೇಳೋದೆ. ವಿಧಿ ನಿಯಮ ಅವರ ಸೇವೆ, ಶಾಮನೂರು ಶಿವಶಂಕರಪ್ಪನವರು ನಡೆದು ಬಂದ ದಾರಿ, ಸಮಾಜಮುಖಿಯಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅನನ್ಯವಾಗಿದ್ದು ಅಪಾರವಾದದ್ದು. ಒಬ್ಬ ಸಮಾಜದ ನಾಯಕರಾಗಿ ಸಮಾಜದ ಕೆಲವಾರು ಸಂದರ್ಭದಲ್ಲಿ ಬರ್ತಕ್ಕಂಥ ಕೆಲವು ಕೈಘಟನೆಗಳನ್ನು, ಸಮಾಜಕ್ಕೆ ಬರ್ತಕ್ಕಂಥ ಕೆಲವು ತೊಂದರೆಗಳನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದಕ್ಕೆ ತಮ್ಮ ತನವನ್ನು ಕೂಡ ಮರೆತು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನವಾಗಿರ್ತದೆ. ಅವರ ಬದುಕು ತೆರೆದ ಪುಸ್ತಕವಾಗಿತ್ತು. ಸಮಾಜದ ವ್ಯವಸ್ಥೆಯಲ್ಲಿ ಸಮಾನತೆಯನ್ನು ಬಸವಣ್ಣವರು ಏನು ಕೊಟ್ಟರು ಅದನ್ನು ವೀರಶೈವ ಲಿಂಗಾಯತ ಇಬ್ಬರು ಒಂದೇ ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡಬೇಕು. ಈ ಸಮಾಜ ಕರ್ನಾಟಕವೇ ಅಲ್ಲ, ಬಹುತೇಕ ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದನ್ನು ಕೂಡ ಗುರುತಿಸಿ ಕರ್ನಾಟಕಕ್ಕೆ ತಮ್ಮದೇ ಆದಂಥ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ತನ್ನ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಲಕ್ಷಾಂತರ ಜನ ಸಾಮಾನ್ಯ ಮಕ್ಕಳು ಕೂಡ ಅರ್ಹತೆ ಪಡ್ಕೊಳ್ಬೋದು ಅನ್ನೋದಕ್ಕೆ ಶಿವಶಂಕರಪ್ಪನವರ ಕೊಡುಗೆ ತುಂಬ ಅಪಾರವಾದದ್ದು. ಅವರ ವಿದ್ಯಾಸಂಸ್ಥೆಗಳಿರ್ಬೋದು, ಅವರ ಆಡಳಿತದ ವೈಖರಿ ಇರ್ಬೋದು, ಅವ್ರ ನಡವಳಿಕೆ ಇರ್ಬೋದು, ಸಾಮಾನ್ಯ ಜನರ ಜೊತೆಯಲ್ಲಿದ್ದಂಥ ಒಡನಾಟ ಇರ್ಬೋದು. ವೆಲಿಕಿನ ಬಿಗಿಲಾಗಿ ಕೆಲವು ಸಂದರ್ಭದಲ್ಲಿ ನಗನಾಗ್ತಾನೆ ತೆಗೆದುಕೊಳ್ತಕ್ಕಂಥ ನಿಷ್ಠುರವಾದ ತೀರ್ಮಾನಗಳು ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ. ಅಂಥ ಒಬ್ಬ ಮಹಾನ್ ನಾಯಕರು ಇವತ್ತು ನಮ್ಮ ಮುಂದೆ ಇಲ್ಲ. ಅವರನ್ನು ಕಳ್ಕೊಂಡು ಸಮಾಜ ಮತ್ತು ರಾಜ್ಯ ಎಲ್ಲ ಒಂದು ಕಡೆ ಬಡವಾಗಿದೆ. ಶಿವಶಂಕರಪ್ಪನವ್ರಿಗೆ ಯಾರಾದರೂ ಸಾಟಿ ಇದ್ದರೆ ಅದು ಶಾಮನೂರು ಶಿವಶಂಕರಪ್ಪನವರೇ. ಅಂಥ ಶಿವಶಂಕರಪ್ಪನವರು ಮತ್ತೊಮ್ಮೆ ಹುಟ್ಟು ಬರಲಿ, ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಅವ್ರ ಕುಟುಂಬ ಇವತ್ತು ಮಲ್ಲಿಕಾರ್ಜುನವರು 15ನೇ ತಾರೀಕು ಪ್ರತಿ ವರ್ಷ ತಿರುಪತಿಗೆ ಫ್ಯಾಮಿಲಿ ಮುಖೇನ ಹೋಗೋದು ಅನ್ನೋದನ್ನು ನಮ್ಮ ರೇಣು ಅವರು ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಮಹಾಸಭಾದ ಕಾರ್ಯದರ್ಶಿಗಳು ತಿಳಿಸಿದ್ರು. ಅವರು ವಾಪಸ್ ಬರ್ತಾಯಿದ್ದಾರೆ. ಅವರ ಇನ್ನೊಬ್ಬರು ಪುತ್ರರು ಎಲ್ಲರೂ ಬರ್ತಾಯಿದ್ದಾರೆ. ಅವ್ರ ಇಡೀ ಕುಟುಂಬವೇ ಶೋಕತಪ್ತವಾಗಿದೆ. ಕೇವಲ ಅವ್ರ ಕುಟುಂಬನೇ ಅಲ್ಲ, ರಾಜ್ಯದ ಅವರ ಅನುಯಾಯಿಗಳು, ಅವರನ್ನು ಹತ್ತಿರದಿಂದ ನೋಡಿರ್ತಕ್ಕಂಥವರು, ಅವರ ಕಾರ್ಯಕ್ರಮಗಳು, ಲಕ್ಷಾಂತರ ಜನ ಮಕ್ಕಳಿಗೆ ಅವ್ರು ಕೊಟ್ಟಿರ್ತಕ್ಕಂಥ ವಿದ್ಯೆಗೆ ಪ್ರಾಯಶಃ ನಾವ್ಯಾರೂ ಕೂಡ ಬೆಲೆ ತೆತ್ತಕ್ಕಾಗೋದಿಲ್ಲ. ಅಂಥ ಒಬ್ಬ ಮಹಾನ್ ಮುತ್ಸದಿ ನಾಯಕ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಅವರನ್ನು ಕಳ್ಕೊಂಡಿರ್ತಕ್ಕಂಥ ಅವ್ರ ಕುಟುಂಬಕ್ಕೆ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕುಟುಂಬಸ್ಥರು ಏನಾದರೂ ಚರ್ಚೆ ನಡೆಸಿದ್ದಾರೆ ಮುಂದಿನ ಪ್ರಕ್ರಿಯೆಗಳು? ಇವಾಗ ಇದಾದ ಮೇಲೆ ಮೋಸ್ಟ್ಲಿ ನನಗೆ ತಿಳಿದ ಮಟ್ಟಿಗೆ ಮಹಾಸಭಾ ಅಧ್ಯಕ್ಷರಾಗಿ 13 ವರ್ಷಗಳ ಕಾಲ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿ 13 ವರ್ಷಗಳ ಕಾಲ ನಿರರ್ಗಳವಾಗಿ ಎಂಥ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಬಗೆಹರಿಸೋದಕ್ಕೆ ಅವಕಾಶಗಳಿದೆ ಅನ್ನೋದನ್ನು ನಮಗೆಲ್ಲರಿಗೂ ಕೂಡ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅಂತ ಕಾಣಿಸ್ತದೆ. ಅಲ್ಲಾದ ಮೇಲೆ ಅವ್ರ ಕುಟುಂಬ ಬಂದ ಮೇಲೆ ಯಾವ ರೀತಿ ಇದು ಮಾಡ್ತಾರೆ ನೋಡಬೇಕು. ನಮಗೆ ಅಧಿವೇಶನ ಇದ್ದಿದ್ದರಿಂದ ನಾನು ಹೋಗ್ತಾ ಇದ್ದೆ ಸದಾಶಿವನಗರದಲ್ಲಿ ನಮ್ಮ ಸ್ನೇಹಿತರ ಮನೆಗೆ ಹೋದಾಗ. ಅಲ್ಲಿ ಗೊತ್ತಾದ ಮೇಲೆ ವಾಪಸ್ ಬಂದಿದ್ದೀನಿ. ಫ್ಲೈಟ್ ಕ್ಯಾನ್ಸಲ್ ಮಾಡಿ ನಾಳೆ ಬೆಳಗ್ಗೆ ಹೋಗ್ತಾ ಇದ್ದೀನಿ. ಶಿವಶಂಕರಪ್ಪನವರು ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ.